ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೀಶೋಯಿಂದ ಸ್ಟೋರೇಜ್ ಬಾಕ್ಸಸ್ನ ಆರ್ಡರ್ ಮಾಡಿದ್ರು ಅತ್ತೆ. ಅಂದರೆ ನಿಮಗೆ ಲಾಸ್ಟ್ ಭಾಗದಲ್ಲಿ ನಾನು ತೋರಿಸಿದ್ದೆ 2 ವರ್ಷದ ಹಿಂದೆ ಬಾಕ್ಸ್ಗಳೆಲ್ಲನೂ ಕೂಡ ಆರ್ಡರ್ ಮಾಡಿಟ್ಟಿದ್ರು ಅಂತ. ಹಾಗಾಗಿ ಈ ಬಾಕ್ಸ್ನೆಲ್ಲ ಇವಾಗ ಯೂಸ್ ಮಾಡೋಣ ಅಂತ ಹೇಳಿ ನಾನು ತೆಗಿತಾ ಇದ್ದೀನಿ. ಇದೆಲ್ಲ 1 kg ಬಾಕ್ಸ್ಗಳು. ಸೊ ವೈಟ್ ಕಲರಲ್ಲಿದೆ, ಹಾಗೆ ಬ್ಲೂ ಕಲರ್ದು ಕ್ಯಾಪ್ ಇದೆ. ಇದಕ್ಕೆ 12 ಪೀಸಸ್ ಇದೆ. ಸೊ ರೇಟ್ ಬಂದು ಐ ಥಿಂಕ್ 400 ಆರ್ 500 ಇರ್ಬೋದು ಅಂತ ಅನಿಸುತ್ತೆ. ನಾನು ಚೆಕ್ ಮಾಡಿಬಿಟ್ಟು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ. 1 kg ಇಡಿಸುತ್ತೆ. ನಾನು ಸೆಪ್ರೇಟಾಗಿ ಕಿಚನ್ ಮೇಕ್ ಓವರ್ ವೀಡಿಯೋ ಮಾಡಿದಾಗ ಎಲ್ಲನೂ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಎಷ್ಟು ಅಂತ ಎಲ್ಲನೂ ಎತ್ತಿ ಹಾಗೆ ಇಟ್ಟು ಒಂಥರ ತಲೆ ಕೆಟ್ಟಂಗೆ ಅನಿಸ್ತಾ ಇತ್ತು. ಹಾಗಾಗಿ ಯಾವಾಗ ಆಗುತ್ತೋ ಆವಾಗಲೇ ಮಾಡ್ಕೊಂಬಿಡೋಣ ಬಿಡು, ಆಮೇಲೆ ಬೇಕಿದ್ರೆ ಹೋಮ್ ಟೂರ್ ಕೇಳ್ತಾ ಇದ್ರೆ ಅಲ್ವಾ, ಆವಾಗ ತೋರಿಸಿದ್ರೆ ಆಯಿತು ಅಂತ ಹೇಳಿ ಯಾವ್ದ್ಯಾವ್ದು ಆರ್ಡರ್ ಮಾಡಿದ್ರು ಅದೆಲ್ಲನೂ ಕೂಡ ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೆ. ಹಾಗೆ ಈ ಒಂದು ಸ್ಟೋರೇಜ್ ಬಾಕ್ಸನ್ನು ಕೂಡ ಆರ್ಡರ್ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಇದು 3 ಸೆಟ್ಟಲ್ಲಿದೆ. ಸೊ ಟೋಟಲಾಗಿ ಇದು 6 ಸೆಟ್ಸ್ ಬರುತ್ತೆ. ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದು ಡಿಸೈನ್ ಇದೆ ಒಂದು ಸ್ವಲ್ಪ ಮೇಲ್ಗಡೆ. ಆ್ಯಕ್ಚುಲಿ ನಾನು ಈ ಒಂದು ಬ್ಲೂ ಕಲರ್ ಬಾಕ್ಸ್ ತೋರಿಸ್ದೆ ಅಲ್ವಾ, ಅದೇ ಥರದ್ದು ಬಾಕ್ಸ್ನ ನೋಡಿದ್ದೆ. ಇನ್ನೂ ಒಂದು ಸ್ವಲ್ಪ ಉದ್ದ ಇತ್ತು ಅದು. ಸೊ ಆ ಥರದ್ದೇ ಫುಲ್ ಸೆಟ್ ಆರ್ಡರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಈ ಥರ ಇದೆ ಇವಾಗ ಪ್ರೆಸೆಂಟಾಗಿ ಕಿಚನ್ನು. ಸೊ ಹಳೇದೆಲ್ಲ ಇತ್ತಲ್ವ ಬಾಕ್ಸ್ಗಳು, ಅದೆಲ್ಲನೂ ಕೂಡ ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಹೊಸ ಒಂದು ಸ್ಟೋರೇಜ್ ಬಾಕ್ಸ್ ಒಳಗಡೆ ಎಲ್ಲನೂ ಫಿಲ್ ಮಾಡೋಣ ಅಂತ ಹೇಳಿ ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇನ್ನೊಂದ್ಸಲ ಕಿಚನ್ದು ಮೇಕ್ ಓವರ್ ಮಾಡೋಣ, ಆವಾಗ ಒಂದು ಸೆಪ್ರೇಟಾಗಿ ಅದೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಲೇ ಹೇಳ್ದೆ ಅಲ್ವಾ, ಎಲ್ಲ ಒಂದೊಂದು ಕಡೆ ಬಿದ್ದಿರುತ್ತೆ, ಅದೊಂಥರ ಮೆಸಿ ಅನ್ನಿಸ್ತಾ ಇತ್ತು. ಹಾಗಾಗಿ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಎಲ್ಲನೂ ತೆಗಿತಾ ಇದ್ದೆ. ಈ ಎಲ್ಲ ಬಾಕ್ಸ್ಗಳು ಕೂಡ ತುಂಬ ಹಳೇದು, ಅಂದರೆ ಚೆನ್ನಾಗಿದ್ದಾವೆ, ಏನೂ ಹಾಳಾಗಿಲ್ಲ. ಬಟ್ ಆದರೂ ತರಿಸಿದ್ರಲ್ವಾ, ಇರಲಿ ಅಂತ ಹೇಳಿ, ಅಂದರೆ ಎಲ್ಲ ಒಂದೇ ಕಲರಲ್ಲಿ ಒಂದೇ ಥರ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಈ ಒಂದು ಬಾಕ್ಸ್ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಸ್ಟಿಕ್ಕರ್ ಆರ್ಡರ್ ಮಾಡಿದ್ದೀನಿ ಈ ಬಾಕ್ಸ್ಗಳ ಮೇಲೆ ಸ್ಟಿಕ್ ಮಾಡೋದಕ್ಕೆ. ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಅಲ್ವಾ ನಾನು ಮೀಶೋ ಹಾಲ್ ಮಾಡಿದಾಗ, ಅದರಲ್ಲಿ ತೋರಿಸಿದ್ದು ಇದೆಲ್ಲ ಇನ್ನೂ ಬಂದಿರಲಿಲ್ಲ ಆ್ಯಕ್ಚುಲಿ ಸ್ಟಿಕ್ಕರ್ಸ್ ಎಲ್ಲ, ಅದಕ್ಕೂ ಮುಂಚೆ ಮಾಡಿದ್ದಂತಹ ವೀಡಿಯೋಗಳಿದು. ಹಾಗಾಗಿ ಅದೆಲ್ಲನೂ ಕೂಡ ಸ್ಟಿಕ್ ಮಾಡಿಲ್ಲ ನಾನು. ಸೊ ಅದೆಲ್ಲ ಸ್ಟಿಕ್ ಮಾಡಿದಾಗ ತೋರಿಸ್ತೀನಿ. ಈ ಒಂದು ಬಾಕ್ಸ್ಗಳಿಗೆ ಸ್ಟಿಕ್ ಮಾಡೋದು ಬೇಡ, ಬಿಕಾಸ್ ವೈಟ್ ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ, ಸೊ ಕಾಣುತ್ತೆ ಏನೇನು ಹಾಕಿದ್ದೀವಿ ಅಂತ ಹೇಳಿ. ಬಟ್ ಸ್ಟಿಲ್ ಸ್ಟಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇನ್ನು ಕೆಲವೊಂದಷ್ಟು ಬಾಕ್ಸ್ಗಳಿಲ್ಲಿದ್ದಾವೆ. ಸೊ ಅದೆಲ್ಲನೂ ಕೂಡ ಇವಾಗ ಕ್ಲಿಯರ್ ಮಾಡಿಕೊಂಡು ಈ ಶೆಲ್ಫ್ನ ಖಾಲಿ ಮಾಡ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸು, ಸೋಯಾಬೀನು, ಹಾಗೆ ಹಪ್ಪಳ ಅದೆಲ್ಲನೂ ಕೂಡ ಈ ಥರ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ. ಅದೆಲ್ಲನೂ ಕೂಡ ಇವಾಗ ಖಾಲಿ ಮಾಡ್ಕೊಳ್ಬೇಕು. ಡೈಲಿ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಆವಾಗಲೇ ನಾನು ತೋರಿಸ್ತಾ ಇಲ್ವಾ ಬಾಕ್ಸು ಹೊಸದು, ಅದರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಜಾಸ್ತಿ ಇರುವಂತಹ ಕಾಳುಗಳನ್ನ ಈ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಕಿಚನ್ ಯಾವಾಗಲೂ ಕ್ಲೀನಾಗಿ ಆರ್ಗನೈಸ್ ಆಗಿರಬೇಕಲ್ವಾ. ಒಂದು ಅಡುಗೆ ಮಾಡಬೇಕಾದ್ರೆ ನಮಗೆ ಹೆಲ್ಪ್ ಆಗುತ್ತೆ ಆರ್ಗನೈಸ್ ಆಗಿದ್ದರೆ, ಒಂದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನಾವು ದುಡಿಯೋದೇನೆ ತಿನ್ನೋದಕ್ಕೆ ಅಂತ ಹೇಳಿ, ಸೊ ಆ ತಿನ್ನೋ ಒಂದು ಜಾಗ, ರೆಡಿ ಆಗುವಂತಹ ಒಂದು ಪ್ಲೇಸ್ ನೀಟಾಗಿಲ್ಲ ಅಂತಂದರೆ ಹೆಂಗೆ ಅಲ್ವಾ. ಕ್ಲೀನ್ ಆ್ಯಂಡ್ ಆರ್ಗನೈಸ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮಾಡಬೇಕಾದ್ರೂ ಕೂಡ ಒಂದು ಖುಷಿ ಸಿಗುತ್ತೆ. ಸೊ ಕ್ಲೀನಾಗಿದ್ದರೆ, ಹಾಗಾಗಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಈ ಕೆಲಸ ಎಲ್ಲ ಮಾಡೋದು ತುಂಬ ಈಸಿ ಅಂತ ಅನಿಸುತ್ತೆ, ಆದರೆ ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಇದನ್ನು ಮಾಡೋದಕ್ಕೆ ಒಂದೊಂದನ್ನೇ ತೆಗ್ದು ಹಾಕಿ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಸ್ಟಿಲ್ ನಾನು ತುಂಬ ಪೇಷನ್ಸಿಂದ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಏನೇನಿತ್ತು ಕಾಳುಗಳು ಅದೆಲ್ಲನೂ ಕೂಡ ಕವರ್ಗೆ ಕಟ್ಟಿ ಒಂದು ಸ್ಟೀಲ್ ಬಾಕ್ಸ್ ಒಳಗಡೆ ಹಾಕಿ ಇಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನೇನಿದೆ ಎಲ್ಲನೂ ಕೂಡ ಒಂದೇ ಬಾಕ್ಸಲ್ಲಿ ಹಾಕಿಡೋದ್ರಿಂದ ಖಾಲಿ ಆದಾಗ ಮತ್ತೆ ಫಿಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಹಾಗೆ ಸ್ಟೋರೇಜ್ ಬಾಕ್ಸ್ 12 ಇತ್ತಲ್ವ, 12 ಕೂಡ ಖಾಲಿ ಆಗಿಬಿಡ್ತು. ಇನ್ನು ಕೆಲವೊಂದಷ್ಟು ಐಟಮ್ಸ್ಗೆ ಸಾಲಿಲ್ಲ, ಹಾಗಾಗಿ ಇನ್ನೊಂದ್ಸಲ ಮತ್ತೆ ಆರ್ಡರ್ ಮಾಡೋದಕ್ಕೆ ಹೇಳಿದ್ದೀನಿ.
ಬಾಕ್ಸ್ ಎಲ್ಲನೂ ಫಿಲ್ ಮಾಡಿ ಆದಮೇಲೆ ಈ ಥರ ನೀಟಾಗಿ ಅರೇಂಜ್ ಮಾಡಿ ಜೋಡಿಸ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಇನ್ನು ಕೆಲವೊಂದಷ್ಟು ಐಟಮ್ಸ್ ಇರೋದಕ್ಕೆ ಬಾಕ್ಸು ಸಾಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಸಲ ಆರ್ಡರ್ ಮಾಡೋದಕ್ಕೆ ಹೇಳಿದ್ದೀನಿ. ಆರ್ಡರ್ ಮಾಡಾದಮೇಲೆ ಮತ್ತೆ ಎಲ್ಲನೂ ಕೂಡ ಫಿಲ್ ಮಾಡ್ಕೊಳ್ತೀನಿ. ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ನನಗೆ ಅದೇ ಫೀಲ್ ಆಗ್ತಾಯಿದೆ. ಒಂದು ಫುಲ್ ವಿಡಿಯೋ ಮಾಡಬೇಕಾಗಿತ್ತು ಕಿಚನ್ ಮೇಕ್ ಓವರ್ ಅಂತ ಹೇಳಿ, ಬಟ್ ಏನೂ ಮಾಡೋದಕ್ಕಾಗಲ್ಲ. ಉದ್ದಕ್ಕಿರೋ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸೋಯಾಬೀನು ಹಾಗೆ ರೈಸ್ ಎಲ್ಲ ಇಟ್ಟಿದ್ರು, ಅದೆಲ್ಲನೂ ಕೂಡ ಸ್ಟೀಲ್ ಡಬ್ಬಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಇನ್ನೂ ಒಂದು ಸ್ಟೋರೇಜ್ ಬಾಕ್ಸ್ ಇತ್ತಲ್ವ ರೌಂಡ್ ಶೇಪಿಂದು, ಅದ್ರ ಒಳಗಡೆ ನಾನು ಈ ಮೆಂತ್ಯ, ಸಾಸಿವೆ, ಜೀರಿಗೆ ಈ ಥರದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು. ಪಾಪಗೂ ನಿದ್ದೆ ಬಂದಿತ್ತು ಅಂತ ಹೇಳಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಕಿರಣು ಪಾಪುಗೆ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಫ್ಲವರ್ಸ್ ತೊಗೊಂಡು ಬಂದ್ವಿ. 22ಗೆ ಅವಳಿಗೆ 10 ಮಂತ್ಸ್ ಕಂಪ್ಲೀಟ್ ಆಯಿತು. ಬಟ್ ನಾವು ಮನೆ ಶಿಫ್ಟಿಂಗ್ ಎಲ್ಲ ಮಾಡ್ತಿದ್ವಿ ಅಲ್ವಾ, ಹಾಗಾಗಿ ಫೋಟೋಸ್ ಎಲ್ಲ ಏನೂ ತೆಗೆಯೋದಕ್ಕಾಗಲಿಲ್ಲ. ಇವಾಗಲದು ತೆಗೆಯೋಣ ಅಂತ ಹೇಳಿ ಇವಾಗ ತೊಗೊಂಡು ಬಂದು ಫೋಟೋಸ್ ತೆಗೆಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವಳು ಒಂದು ನಿಮಿಷ ಕೂಡ ಸುಮ್ಮನೆ ಇರ್ತಾ ಇಲ್ಲ. ನನಗೆ ಗೊತ್ತಿತ್ತು ಇವಳು ಫೋಟೋ ಇಡ್ಸ್ಕೊತಾಳ ಏನು ಅಂತ ಹೇಳಿ. ಬಟ್ ನೋಡಿ ಏನು ಮಾಡೋದು ಏನು ಅಂತ ನಿಮಗೆ ತೋರಿಸ್ತೀನಿ. ನನಗೆ ತೋರಿಸ್ತಾ ಇದೆ 10 ಕರೆಕ್ಟಾಗಿ ಬಂದಿದೆಯಾ ನೋಡು ಅಂತ. ಇಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಹೇಳಿ ಅವ್ನು ಬಂದು ಕರೆಕ್ಟ್ ಮಾಡ್ದ. ಅವಳನ್ನ ಮಲಗಿಸಿದ್ವಿ. 1 ಸೆಕೆಂಡ್ ಅಲ್ಲ, ಇವನ್ ಅರ್ಧ ಸೆಕೆಂಡ್ ಕೂಡ ಅವಳು ಮಲ್ಕೊಳ್ಳಿಲ್ಲ ಗೊತ್ತಾ. ಟಕ್ ಟಕ್ ಅಂತ ಎದ್ದು ಕೂತ್ಕೊತಾ ಇದ್ಲು. ಸರಿ ಅಟ್ಲೀಸ್ಟ್ ಕೂರಿಸ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂದರೆ ಅದನ್ನು ಕೂಡ ಕೂತ್ಕೊತಾ ಇಲ್ಲ. ನಾವೇನು ರೆಡಿ ಮಾಡಿದ್ದೀವಲ್ವ ಅದನ್ನು ಬಿಟ್ಬಿಟ್ಟು ಆ ಸೈಡೇ ಹೋಗ್ತಾ ಇದ್ಲು. ನನಗಂತೂ ಇದು ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅನ್ನಿಸ್ತು. ಯಾಕಂದರೆ ನಾನು ಫಸ್ಟ್ ಮಂತಿಂದನೂ ಕೂಡ ನೀಟಾಗಿ ಮಲಗಿಸಿ ನೀಟಾಗಿ ಫೋಟೋಸ್ ತೆಗೆದಿದ್ದೀನಿ. ಇನ್ನೊಂದು 3 ಮಂತ್ಸ್ ತೆಗ್ಸ್ಕೊಳ್ಬೇಕು. ಬಟ್ ಅವಳು ತೆಗ್ಸ್ಕೊತಾ ಇಲ್ವಲ್ಲಪ್ಪ ಅಂತ ಹೇಳಿ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಮಕ್ಕಳೇ ಹಾಗೆ ಅಲ್ವಾ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ. ಹಾಗೆ ಒಂದು ವ್ಲಾಗಲ್ಲಿ ಕೇಳಿದ್ರಿ ಪಾಪುದು ಫೋಟೋಶೂಟ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದಾಗ ಫೋಟೋಶೂಟ್ ಹೇಗೆ ಮಾಡ್ತೀರಾ ಪಾಪುಗೆ ಅಂತ. ಇದೇ ರೀತಿ ಒಂದು ಕೆಳಗಡೆ ಬಟ್ಟೆ ಹಾಕ್ಕೊಂಬಿಟ್ಟು ನಾವು ಯಾವ ಥೀಮ್ ರೆಡಿ ಮಾಡ್ಕೊಂಡಿರ್ತೀನಲ್ವ ಆ ಥರ ರೆಡಿ ಮಾಡಿಕೊಂಡು ಅದಾದಮೇಲೆ ಸ್ಟ್ಯಾಂಡ್ಗೆ ಫೋನ ಫಿಕ್ಸ್ ಮಾಡಿಬಿಡ್ತೀನಿ. ವೀಡಿಯೋ ಆಗ್ತಾ ಇರುತ್ತೆ, ನಾನು ಆರಾಮಾಗಿ ಫೋಟೋಸ್ ತೊಗೊತೀನಿ. ಅದೇ ರೀತಿ ನಾನು ಫೋಟೋಸ್ನ ತೊಗೊಳ್ಳೋದು, ಫೋಟೋಶೂಟ್ ಮಾಡೋದು ಪಾಪುಗೆ. ಬಟ್ ಅದೇ ನಾನು 6 ತಿಂಗಳು 7 ತಿಂಗಳಿದ್ದಾಗ ಮಾಡಿದೆ ಅಷ್ಟೇ. ಅದಾದಮೇಲೆ ಬಿಟ್ಬಿಟ್ಟಿದ್ದೀನಿ. ಯಾವುದೇ ಥೀಮ್ದು ಫೋಟೋಶೂಟ್ ಮಾಡಲ್ಲ, ಯಾಕಂದರೆ ಈ ಥರ ಮಾಡ್ತಾಳೆ ಅವಳು ಅಂತಲೇ ಹೇಳಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಫ್ರೈಡೇ ಇವತ್ತು. ಬೆಳಗ್ಗೆನೇ ಇದ್ದು ಒಂದು ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ. ಅವಳು ಆರಾಮಾಗಿ ಅವಳ ಪಾಡಿಗಳು ಆಟ ಆಡ್ಕೊಂಡಿದ್ದಾಳೆ. 1 ಸೆಕೆಂಡ್ ಕೂಡ ಸುಮ್ಮನೆ ಇರಲ್ಲ, ಆಟ ಆಡ್ತಿರ್ತಾಳೆ. ಅದು ಹೋಗಿ ಎಳಿಯೋದು, ಇದು ಹೋಗಿ ಎಳಿಯೋದು, ಅದನ್ನು ಮಾಡ್ತಾನೆ ಇರ್ತಾಳೆ. ಕೆಲವೊಮ್ಮೆ ಟಾಯ್ಸ್ ಎಲ್ಲನೂ ಹಾಕ್ಬಿಟ್ರೆ ಒಂದು ಕಡೆ ಸುಮ್ಮನೆ ಕುತ್ಕೊಂಡು ಟಾಯ್ಸ್ ಜೊತೆಲಿ ಆಟ ಆಡ್ತಿರ್ತಾಳೆ. ಬಟ್ ಒಂದೊಂದು ಸಲ ಅಂತೂ ಫುಲ್ಲು ಅವಳು ಹೆಂಗೆ ಹಿಂಗೆ ಮಾಡ್ತಾಳೆ ಅಂದರೆ ಫುಲ್ ಟಯರ್ಡ್ ಮಾಡಾಕ್ಬಿಡ್ತಾಳೆ. ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಳಿಯೋದು ಅದನ್ನೇ ಮಾಡ್ತಾ ಇರ್ತಾಳೆ. ಸಾಕಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಿಂತ್ಕೊಳ್ಳೋಕೆ ಬರೀ ಸ್ಟಾರ್ಟ್ ಮಾಡಿದ್ದಾಳಲ್ವ, ಇವಾಗ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಿಂತ್ಕೊಂಡು ಕಾಲೆಲ್ಲ ಮೇಲೆ ಹತ್ತಿ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಅದೆಲ್ಲ ಮಾಡ್ತಾ ಇರ್ತಾಳೆ. ಸ್ವಲ್ಪ ಭಯ ಆಗುತ್ತೆ ಎಲ್ಲಿ ಬಿದ್ದು ಏನಾದರೂ ಏಟ್ ಮಾಡ್ಕೊಂಡ್ಬಿಡ್ತಾಳೆ ಅಂತ ಹೇಳಿ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ವಾಷಿಂಗ್ ಮಿಷಿನ್ ಪೈಪ್ ಕಲೆಕ್ಷನ್ ಇದೆ ಅಲ್ವಾ, ಅದನ್ನು ರಿಮೂವ್ ಮಾಡೋಣ ಅಂತ ಹೇಳಿ ಹೀಗೆ 1 ಸೆಕೆಂಡ್ ಕೂಡ ಅವಳು ಸುಮ್ಮನೆ ಇರೋದೇ ಇಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ, ಕಸ ಗುಡಿಸಿ ಒರೆಸ್ಬಿಟ್ಟು ದೀಪ ಹಚ್ಚೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪೂಜೆ ಮಾಡೋಣ ಅಂತ ಹೇಳಿ. ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆದರೆ ನನ್ನ ಮಗಳು ಕೈಯೇ ಬಿಡ್ತಾ ಇರಲಿಲ್ಲ, ಅಳ್ತಾ ಇದ್ಲು. ಹಾಗಾಗಿ ಅವಳನ್ನ ಮಲಗಿಸೇ ಹೋಗೋಣ ಸ್ನಾನಕ್ಕೆ ಅಂತ ಹೇಳಿ ಅವಳನ್ನ ಮಲಗಿಸ್ದೆ. ಆಲ್ಮೋಸ್ಟ್ 11:30 ಆಗಿತ್ತು ಅವಳನ್ನ ಮಲಗಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದಾಗ. ಸೊ ದೇವ್ರ ಮನೆ ಪರಿಸ್ಥಿತಿ ಈ ರೀತಿ ಇದೆ. ಅಂದರೆ ನಾವು ಬಂದಾಗಿಂದನೂ ಕೂಡ ದೇವ್ರ ಮನೆ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಅವರು. ಅಂದರೆ ನಾನು ನಾರ್ಮಲಾಗಿ ಪೂಜೆ ಮಾಡಲ್ಲಲ್ವ, ನಮ್ಮ ಮಾವನೇ ಮಾಡೋದು ಬೆಳಿಗ್ಗೆ ಹೊತ್ತು. ಹಾಗಾಗಿ ನಾನು ಏನು ಹೋಗಿರಲಿಲ್ಲ. ನಿನ್ನೆ ನಾನು ಸಡನ್ನಾಗಿ ನೋಡಿದೆ ಎಲ್ಲ ಅಲ್ಲಲ್ಲೇ ಇತ್ತು.
ಜೊತೆಗೆ ನಾವು ಹಳೆ ಮನೆಯಿಂದ ಬರಬೇಕಾದ್ರೆ ದೇವ್ರ ಮನೆಯದ ಐಟಮ್ಸ್ ಏನಿತ್ತು ಅದನ್ನೆಲ್ಲ ಈ ಒಂದು ಬಕೆಟಲ್ಲಿ ತುಂಬಿಸ್ಕೊಂಡು ಬಂದಿದ್ವಿ. ಅದೆಲ್ಲ ಕೂಡ ಹಾಗೆ ಇತ್ತು. ಸೊ ಹೇಗಿದೆ ಹಾಗೆ ಪೂಜೆ ಮಾಡಿ ಹೋಗ್ತಾಯಿದ್ರು ಅವರೂ. ಅದಕ್ಕೆ ನಾನು ನೆನ್ನೆನೇ ಹೇಳಿಬಿಟ್ಟೆ, ನಾನೇ ನಾಳೆ ಪೂಜೆ ಮಾಡ್ಕೊಳ್ತೀನಿ, ಬೆಳಿಗ್ಗೆ ಮಾಡಬೇಡಿ ನೀವು ಅಂತ. ಯಾಕಂದರೆ ಅವ್ರು ದೀಪ ಹಚ್ಚಿ ಹೋಗಿಬಿಟ್ರೆ ಆ ದೀಪ ಉರಿತಾ ಇರುತ್ತೆ, ಮತ್ತು ದೀಪನ ಕೆಡಿಸಿ ಎಲ್ಲ ಮಾಡಬೇಕು, ಪೂಜೆ ಮಾಡಬೇಕು ಅಂದರೆ ನನಗೇನೋ ಅದು ಇಷ್ಟ ಆಗಲಿಲ್ಲ ಅಂತ ಹೇಳಿ ಅವರಿಗೆ ಮುಂಚೆನೇ ಹೇಳಿಬಿಟ್ಟೆ, ನಾನು ಮಾಡ್ಕೊತೀನಿ ಬಿಡಿ ಅಂತ ಹೇಳಿ. ಸೊ ಅವರು ಕೂಡ ಬೆಳಿಗ್ಗೆ ಕೆಲಸಕ್ಕೆ ಬೇಗ ಹೋಗಬೇಕು ಅಂತ ಹೇಳಿ ಮಾಡಿಲ್ಲ, ಹಾಗೆ ಹೋಗಿದ್ದರು. ಇವಾಗ ನಾವು ತೊಗೊಂಡು ಬಂದಿದ್ವಿ ಅಲ್ವಾ ಹಳೆ ಮನೆಯಿಂದ ಕೆಲವೊಂದಷ್ಟು ದೇವ್ರದ್ದು ಐಟಮ್ಸು, ಅಂದರೆ ಕರ್ಪೂರ, ಗಂಧದ ಕಡ್ಡಿ ಅದೆಲ್ಲ ಇರುತ್ತಲ್ಲ, ಅದೆಲ್ಲನೂ ನೀಟಾಗಿ ಚೆಕ್ ಮಾಡಿಬಿಟ್ಟು ಏನೇನು ಬೇಕು ಇಟ್ಕೊಂಡು ಬೇಡದೇ ಇರೋದನ್ನೆಲ್ಲ ಇನ್ನೊಂದು ಕವರ್ಗೆ ತುಂಬಿ ಇಟ್ಬಿಟ್ಟೆ. ಹಾಗೆ ದೀಪ ಇದೆಲ್ಲ ಎಕ್ಸ್ಟ್ರಾ ದೀಪಗಳು, ಹಾಗಾಗಿ ಇದನ್ನೆಲ್ಲ ಮತ್ತೆ ಕೆಳಗಡೆ ಇಟ್ಬಿಟ್ಟು ಈ ಫುಲ್ ಶೆಲ್ಫ್ನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನೇನು ಎಕ್ಸ್ಟ್ರಾ ಐಟಮ್ಸ್ ಇದೆ ಅದೆಲ್ಲನೂ ಕೂಡ ಜೋಡಿಸ್ಕೊಳ್ಳೋಣ ದೇವ್ರ ಮನೆ ಐಟಮ್ಸು ಅಂತ. ಸೊ ಕೆಳಗಡೆ ರೋವಲ್ಲಿ ಕರ್ಪೂರ ಹಾಗೆ ಗಂಧದ ಕಡ್ಡಿ, ಸೊ ಡೈಲಿ ನಾವೇನು ಯೂಸ್ ಮಾಡ್ತೀವಲ್ವ ಅದನ್ನು ಇಟ್ಕೊಳ್ಳೋಣ ಅಂತ ಹೇಳಿ ಕೆಳಗಡೆ ಇಲ್ಲಿ ಶೆಲ್ಫಲ್ಲಿ ಜೋಡಿಸ್ಕೊಳ್ತಾ ಇದೆ, ಲೈಕ್ ಈಸಿಯಾಗಿ ಸಿಗುತ್ತೆ ಅಂತ. ಹಾಗೆ ಗಂಧದ ಕಡ್ಡಿನ ಈ ಒಂದು ಪಾಟ್ ಇತ್ತು, ಇದು ಮಣ್ಣಿನ ಪಾಟು, ಗಿಡ ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಸೊ ಅದ್ರ ಒಳಗಡೆ ಹಾಕ್ತೆ. ನಾನು ಪ್ಲಾಸ್ಟಿಕ್ ಅದು ಹುಡುಕ್ತೆ, ಬಟ್ ನಂಗೆ ಸಿಗಲಿಲ್ಲ. ಸೊ ಅವಾಗ ಇದು ನೆನಪಾಯಿತು, ಸರಿ ಇದರಲ್ಲೇ ಇಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇಟ್ಟೆ, ಈಸಿಯಾಗಿ ತೊಗೊಳ್ಬೋದು ಅಂತ. ಹಾಗೆ ಇವಾಗ ದೇವ್ರ ಐಟಮ್ಸ್ ಎಲ್ಲ ಇತ್ತಲ್ವ, ದೀಪ ಅದೆಲ್ಲನೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಿ ಇಟ್ಬಿಟ್ಟೆ ಫಸ್ಟು, ಅದಾದಮೇಲೆ ಪೀತಾಂಬರಿ ಮತ್ತು ಸೋಪ್ನ ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಕೂಲಲ್ಲಿದ್ದಾಗ ಸಾಟರ್ಡೆ ಟೈಮು ಮನೆಗೆ ಬಂದ ತಕ್ಷಣವೇ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಮತ್ತು ದೇವ್ರ ಐಟಮ್ಸ್ ಎಲ್ಲನೂ ವಾಶ್ ಮಾಡಿಕೊಂಡು ಪೂಜೆ ಮಾಡಿ ಸಂಜೆ ಅಷ್ಟರಲ್ಲಿ ರೆಡಿ ಆಗ್ತಾಯಿದ್ವಿ. ನಾನು ಅಮ್ಮ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗೋದೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ, ಯಾಕಂದರೆ ಅವ್ರಿಗೂ ಇವಾಗ ಒಂದು ಸ್ವಲ್ಪ ಟಯರ್ಡ್ ಆಗ್ತಾ ಇರುತ್ತೆ, ಅಷ್ಟು ದೂರ ಎಲ್ಲ ನಡೆಯೋದಕ್ಕಾಗಲ್ಲ ಅಂತ. ನಾವು ವಿಜಯನಗರಿಂದ ಟೋಲ್ಗೇಟ್ವರೆಗೂ ಕೂಡ ನಡ್ಕೊಂಡು ಹೋಗಿ ಬರ್ತಾಯಿದ್ವಿ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಏನಂದರೆ ಇವಾಗ ಆಗಲ್ಲ, ನಾನು ಕಾಲೇಜಿಗೆ ಬಂದಾಗಲೇ ಕಮ್ಮಿ ಮಾಡಿಬಿಟ್ವಿ ನಾವು ದೇವಸ್ಥಾನಕ್ಕೆ ಹೋಗೋದೇನೆ. ನನಗೆ ಪ್ರತಿ ಸಲ ಪೂಜೆ ಮಾಡಿದಾಗ್ಲೂ ಕೂಡ, ಅಂದರೆ ಈ ದೇವ್ರ ಐಟಮ್ಸ್ನೆಲ್ಲ ವಾಶ್ ಮಾಡಬೇಕಾದ್ರೆ ನನಗೆ ಅದೇ ನೆನಪಾಗ್ತಾ ಇರುತ್ತೆ. ಸ್ಕೂಲ್ ಟೈಮಲ್ಲಿ ನಾನು ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ನಲ್ವ ಅಂತ, ಒಂಚೂರು ಟೈಮ್ ಆಗಂಗಿರಲಿಲ್ಲ, ಇಲ್ಲ ಏನಾದರೂ ಮಾಡಂಗಿರಲಿಲ್ಲ, ನಮ್ಮಮ್ಮ ಬಾಯಿಗೆ ಬಂದಂಗೆ ಬೈಯೋರು ನನಗೆ. ಸೊ ಅದೆಲ್ಲ ನೆನಪಾಗ್ತಾ ಇರುತ್ತೆ ಪ್ರತಿ ಸಲ ನಾನು ದೇವ್ರ ಸಾಮಾನ ತೊಳಿಬೇಕಾದ್ರೆ. ಯಾಕಂದರೆ ನಾನು ಎಷ್ಟು ನೀಟಾಗಿ ದೇವ್ರ ಸಾಮಾನು ತೊಳಿತಾ ಇದ್ದೆ ಗೊತ್ತಾ, ಚೊಂಬು ಮೇಲೆ ಅಂದರೆ ಕಳಶದ ಮೇಲೆ ಒಂದು ಚೂರು ಕೂಡ ಏನು ಡಾಟ್ಸ್ ಇರ್ತಾ ಇರಲಿಲ್ಲ, ಅಷ್ಟು ನೀಟಾಗಿ ನಾನು ವಾಶ್ ಮಾಡ್ತಾ ಇದ್ದೆ ಟೈಮ್ ತೊಗೊಂಡು. ಸೊ ಅದೇ ನೆನಪಾಗ್ತಾ ಇರುತ್ತೆ. ದೇವರಿಡೋ ಜಾಗದಲ್ಲಿ ಏನೇನು ನಾವು ಯೂಸ್ ಮಾಡೋದು ಎಲ್ಲ ಇರ್ತಲ್ವ ಅದನ್ನು ಕೂಡ ಮೇಲೆ ಹಾಕ್ಬಿಡ್ತಾ ಇದ್ದೀನಿ ಶೆಲ್ಫಲ್ಲಿ. ಹಾಗೆ ದೇವ್ರ ಫೋಟೋನೆಲ್ಲ ತೆಗೆದುಬಿಟ್ಟು ಫಸ್ಟು ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ಆಮೇಲಿಂದ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ನಿಮಗೆ ಕೆಲವೊಂದಷ್ಟು ಟಿಪ್ಸ್ ಕೊಡೋಣ ಅಂತ ಹೇಳಿ, ಮನೆಗೆ ಹೇಗೆ ನಾವು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ. ಪಾಸಿಟಿವ್ ಎನರ್ಜಿನ ನಾವು ಅಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಅಫ್ಕೋರ್ಸ್ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಅಂತಾನೆ ಅಲ್ವಾ. ಮೊದಲನೇದು ಮನೇನ ನಾವು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಬೇಕು. ಅಂದರೆ ತಿಂದಿದ್ದನ್ನೆಲ್ಲ ಅಲ್ಲಲ್ಲೇ ಬಿಸಾಕೋದು, ಅಥವಾ ಇವಾಗ ಚಿಪ್ಸ್ ತಿಂತೀವೋ ಅಥವಾ ಏನಾದರೂ ಒಂದು ತಿಂದಾಗ ಆ ಪೇಪರ್ನೆಲ್ಲ ಅಲ್ಲಲ್ಲೇ ಬಿಸಾಕೋದು ಮಾಡಬಾರ್ದು. ಸೊ ನೀಟಾಗಿ ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕ್ಕೊಳ್ಬೇಕು. ಸೊ ಮನೇನ ನೀಟಾಗಿ ಯಾವಾಗಲೂ ಕ್ಲೀನ್ ಆ್ಯಂಡ್ ಆರ್ಗನೈಸ್ ಆಗಿ ಇಟ್ಕೊಳ್ಬೇಕು. ಸೊ ಮನೆಗೆ ಯಾರಾದರೂ ಬರ್ತಾರೆ ಅಂತ ಅಂದ್ರೂ ಕೂಡ, ಯಾರಾದರೂ ಬರ್ತಾರೆ ಅಂದಾಗ ನಾವು ಕ್ಲೀನ್ ಮಾಡ್ಕೊಳ್ಳೋದಲ್ಲ, ನಾವು ಡೈಲಿ ಯಾವಾಗಲೂ ಕ್ಲೀನಾಗೆ ಇಟ್ಕೊಳ್ಬೇಕು. ಸೊ ಯಾರಾದರೂ ಬಂದಾಗ ಮನೆ ಒಳಗಡೆ ಅವ್ರಿಗೆ ಅದೊಂದು ಪಾಸಿಟಿವ್ ವೈಬ್ ಅವ್ರಿಗೆ ಸಿಗಬೇಕು. ಸೊ ಆ ರೀತಿ ಯಾವಾಗಲೂ ನಾವು ಆರ್ಗನೈಸ್ ಆಗಿ ಇಟ್ಕೊಳ್ಬೇಕು ಮನೇನ. ಮನೆ ಚೆನ್ನಾಗಿದ್ದಾಗ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಚೆನ್ನಾಗಿದ್ದಾಗ ಮನೆ ನಮಗೆ ಒಂಥರ ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು ಅದು. ಸೊ ಎಲ್ಲ ಕಡೆ ಗಲೀಜು ತುಂಬ್ಕೊಂಡಿದ್ರೆ ನಮಗೂ ಒಂಥರ ಇರಿಟೇಟ್ ಆದಂಗೆ ಆಗ್ತಾ ಇರುತ್ತೆ. ಆವಾಗ ನಮಗೆ ಸಿಟ್ಟು ಬರೋದು ಅಥವಾ ಕೋಪ ಬರೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದು ಒಂಥರ ನೆಗೆಟಿವ್ ವೈಬ್ ಅಲ್ವಾ. ಸೊ ಮನೆ ಚೆನ್ನಾಗಿದ್ದಾಗ ಆವಾಗ ನಮಗೊಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ, ಕ್ಲೀನಾಗಿದೆ ಅಂತ. ಅದನ್ನು ನೋಡಿದಾಗೆಲ್ಲ ನಮಗೆ ಏನು ಅಷ್ಟೊಂದು ಕೋಪ ಬರೋದು ಆ ಥರದ್ದೆಲ್ಲ ಏನಾಗಲ್ಲ, ನಮ್ಮದು ಮೂಡ್ ಬಂದು ಹ್ಯಾಪಿಯಾಗಿರುತ್ತೆ. ಆವಾಗ ನಮ್ಮ ಮೂಡ್ ಬಂದು ಪಾಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಮನೇನ ನೀಟಾಗಿ ಇಟ್ಕೊಳ್ಬೇಕು. ಪ್ರತಿದಿನ ಕೂಡ ಮನೇಲಿ ಪೂಜೆ ಮಾಡೋದ್ರಿಂದ ಅದೊಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಆ ಒಂದು ಕರ್ಪೂರ ಸ್ಮೆಲ್ ಆಗಿರ್ಬೋದು, ಆ ದೀಪ ಉರಿತಾ ಇರಬೇಕಾದ್ರೆ ಅದರಿಂದ ಬರೋ ಅಂತಹ ಕಿರಣಗಳು ಹೊರಗಡೆ ಚಿಮ್ಮಿದಾಗ ಅದು ನೋಡೋದಕ್ಕೆ ಒಂಥರ ಸಂತೋಷ. ಸೊ ಪ್ರತಿದಿನ ಕೂಡ ಮನೆಯಲ್ಲಿ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು.
ಇನ್ನೂ ಒಂದು ಡೈಲಿ ನಮಗೆ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅಥವಾ ದೀಪಗಳನ್ನೆಲ್ಲ ವಾಶ್ ಮಾಡ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಅಂದ್ರೂ ಜಸ್ಟ್ ಹೂವನ್ನು ತೆಗೆದುಬಿಟ್ಟು ಹೊಸ ಹೂವು ಹಾಕಿ ದೀಪಕ್ಕೆ ಎಣ್ಣೆ ಬಿಟ್ಬಿಟ್ಟು ಗಂಧದ ಕಡ್ಡಿಯಿಂದ ದೇವ್ರಿಗೆ ಪೂಜೆ ಮಾಡಿದ್ರೇ ಸಾಕಾಗತ್ತೆ. ವಾರಕ್ಕೆ 1 ಸಲ ಅಥವಾ 2 ಸಲ ನಾವೆಲ್ಲನೂ ನೀಟಾಗಿ ಶುಚಿ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಡೈಲಿ ಅಂತೂ ಮಾಡೋದಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಅವ್ರು ಎಲ್ಲರೂ ಇರ್ತಾರಲ್ವ. ಹಾಗಾಗಿ ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಇಟ್ಟಾಯಿತು. ಕೆಲವೊಂದಷ್ಟು ಸಣ್ಣ ಪುಟ್ಟ ವಿಗ್ರಹಗಳಿದೆ, ಅದೆಲ್ಲದಕ್ಕೂ ಕೂಡ ಇವಾಗ ನಾನು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಹಾಗೆ ಇನ್ನೂ ಒಂದೇನಪ್ಪ ನನಗೆ ಅಂತಂದರೆ ದೇವ್ರ ಮನೆ ಸ್ವಲ್ಪನೇ ಇರಬೇಕು ದೇವ್ರ ಫೋಟೋಗಳೆಲ್ಲ, ಆಯಿತಾ. ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿರಬೇಕು ಅಂತಾರಲ್ವ, ಆ ಥರ. ಇವಾಗ ಎಷ್ಟು ಫೋಟೋಸ್ ಇದೆ ಅಷ್ಟೇ ಸಾಕಲ್ವಾ. ಸುಮ್ಮನೆ ದೇವ್ರ ಫೋಟೋ ತುಂಬ ತುಂಬ್ಕೊಂಬಿಟ್ರೆ ದೇವ್ರ ಮನೆಯಲ್ಲಿ ಅದೊಂಥರ ಚೆನ್ನಾಗಿ ಕಾಣುತ್ತೆ. ಅಫ್ಕೋರ್ಸ್ ದೇವ್ರ ಫೋಟೋ ಅಂದಮೇಲೆ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳೋದಕ್ಕಾಗಲ್ಲ. ಅದು ಏನಂದರೆ ಸ್ವಲ್ಪನೇ ಇರಬೇಕು, ಆವಾಗ ಒಂಥರ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ತುಂಬಿಸ್ಕೊಂಬಿಟ್ರೆ ಅದೇನೋ ನನಗೆ ಇಷ್ಟನೇ ಆಗಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ಚಿಕ್ಕದಾಗಿ ಚೊಕ್ಕದಾಗಿರಬೇಕು ಅನ್ನೋ ಥರ ನನಗೆ ಅನಿಸುತ್ತೆ. ಸ್ವಲ್ಪನೇ ಫೋಟೋ ಇರಬೇಕು. ಎಷ್ಟೇ ಫೋಟೋ ಇಟ್ಟರು ಏನಲ್ವಾ, ದೇವರು ದೇವರೇ. ಸೊ ಅದು ಫೋಟೋ ಇಡಬೇಕು, ಈ ಫೋಟೋ ಇಡಬೇಕು ಅಂತ ಹೇಳೋದ್ರ ಬದಲಿಗೆ ಯಾವುದಾದ್ರೂ ಪರವಾಗಿಲ್ಲ, ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕಾಗುತ್ತೆ ಅಂತ ನನಗನ್ಸುತ್ತೆ. ಸೊ ಕೆಲವರು ಇಟ್ಕೊಂಡಿರ್ತಾರೆ, ಅದು ಅವ್ರವ್ರ ಒಪಿನಿಯನ್. ಬಟ್ ನನಗೇನು ಅನ್ನಿಸ್ತು, ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಅದೇ ಹೇಳ್ತಾರಲ್ವ, ನಾಮ ಹಲವು ದೈವ ಒಂದೇ ಅಂತ. ಸೊ ಆ ಥರ ನನಗೆ ಅನಿಸುತ್ತೆ ಯಾವಾಗ್ಲೂ ಕೂಡ. ಎಲ್ಲ ದೇವರು ಒಂದೇ, ಬಟ್ ನಾವು ಹೆಸರುಗಳನ್ನ ಇಟ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಅಷ್ಟೇ. ಆಗಲೇ ನಾನು ಹೇಳ್ತಾ ಇದ್ದೆ ಪಾಸಿಟಿವ್ ವೈಬ್ ಬಗ್ಗೆ ಅಲ್ವಾ. ಇನ್ನೂ ಒಂದೇನೆಂದರೆ ಮನೇಲಿ ಕೆಲವೊಂದಷ್ಟು ಗಿಡಗಳನ್ನ ಇಟ್ಕೊಳ್ಬೇಕು, ಅದು ಕೂಡ ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ. ಅಂದರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ತಂದು ಇಟ್ಕೊಂಡಿರ್ತಾರೆ. ಸೊ ಅದ್ರ ಮೇಲೆಲ್ಲ ಫುಲ್ ಡಸ್ಟ್ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಸಮ್ಟೈಮ್ಸ್ ಕ್ಲೀನ್ ಮಾಡೋದಕ್ಕೂ ಕೂಡ ಆಗಿರಲ್ಲ. ಯಾಕಂದರೆ ನಾರ್ಮಲಾಗಿ ಇವಾಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಕೆಲ್ಸಕ್ಕೆ ಹೋಗೋದು ಅದೆಲ್ಲ ಮಾಡ್ತಿರ್ತಾರಲ್ವ. ಸೊ ಅವ್ರಿಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ ಡಸ್ಟೆಲ್ಲ ಹಾಗೆ ಇದ್ದು ಅದೊಂಥರ ನೆಗೆಟಿವ್ ವೈಬ್ ಆಗಿಬಿಡುತ್ತೆ. ಡಸ್ಟ್ ಆಗಿರ್ಬೋದು ಅಥವಾ ಜಾಟ್ ಕಟ್ಕೊಳ್ಳುತ್ತಲ್ವ, ಅದೆಲ್ಲ ಕೂಡ ನೆಗೆಟಿವ್ ಎನರ್ಜಿನ ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಅವಾಗವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಜೊತೆಗೆ ಆ ಥರ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳೋದ್ರ ಬದಲಿಗೆ ರಿಯಲ್ ಪ್ಲ್ಯಾಂಟ್ಸ್ನ ಇಟ್ಕೊಂಡು ಒಂದು ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಯಾಕಂದರೆ ಇಂಡೋರ್ ಪ್ಲ್ಯಾಂಟ್ಸ್ ತುಂಬಾ ಇದೆ ಅಲ್ವಾ. ಸೊ ಅದಕ್ಕೆಲ್ಲ ಏನು ಜಾಸ್ತಿ ಮೇಂಟೆನೆನ್ಸ್ ಇರೋದಿಲ್ಲ. ಹಾಗಾಗಿ ಅವನ್ನ ನಾವು ತಂದು ಇಟ್ಕೊಂಡ್ರೆ ಅದೊಂಥರ ನಿಜವಾಗ್ಲೂ ಪಾಸಿಟಿವ್ ವೈಬ್ ಸಿಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳನ್ನ ಹಸಿರನ್ನ ನೋಡೋದ್ರಿಂದ ಕಣ್ಣಿಗೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ನೀವು ಯಾರಾದರೂ ಇಟ್ಕೊಂಡಿಲ್ಲ ನಿಮ್ಮ ಮನೇಲಿ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಅದೊಂಥರ ಒಳ್ಳೆ ಪಾಸಿಟಿವ್ ಅಂತಲೇ ಹೇಳ್ಬೋದು. ಹಾಗೆ ಕಳಶಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಎಲ್ಲಿಡಲಿ ಅಂತ ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮೇಲಿಟ್ಟರೆ ಒಂಥರ ಹೈಟ್ ಕಾಣಿಸ್ತಾ ಇತ್ತು, ಕೆಳಗಡೆ ಇಟ್ಟರೆ ಸ್ವಲ್ಪ ಕುಳ್ಳಗೆ ಕಾಣಿಸ್ತಾ ಇತ್ತು. ಏನು ಮಾಡಲಿ ಅಂತ ನೋಡಿ ಫೈನಲಾಗಿ ಒಂದು ಅಲ್ಲಿಗೆ ಇತ್ತು, ಅದ್ರ ಮೇಲೆ ಇಟ್ಟುಬಿಟ್ಟು ಆಮೇಲೆ ಕಳಶನ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹೇಗೆ ಅಂತಂದರೆ ಒಂದು ಕಡೆ ಇಟ್ಕೊಳ್ತೀನಿ, ಅಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತೀನಿ. ಸರಿ ಬೇರೆ ಕಡೆ ಇಟ್ಟರೆ ಹೇಗೆ ಕಾಣಿಸುತ್ತೆ ಅಂತ ಅದನ್ನು ಇಟ್ಟು ನೋಡ್ತೀನಿ. ಸೊ ಫೈನಲಾಗಿ ಎರಡರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಜಾಗದಲ್ಲಿ ನಾನು ಇಡ್ತೀನಿ. ಎಲ್ಲನೂ ಕೂಡ ಹಾಗೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗೇ ನನಗೆ ಜಾಸ್ತಿ ಟೈಮ್ ತೊಗೊಳುತ್ತೆ ಏನಾದರೂ ಕೆಲಸ ಮಾಡಬೇಕಾದ್ರೆ. ಫೈನಲಾಗಿ ಎಲ್ಲ ಕೂಡ ಮುಗೀತು ಕ್ಲೀನ್ ಮಾಡಿ. ಇವಾಗ ನೀಟಾಗಿ ಒಂದ್ಸಲ ದೇವ್ರ ಮನೇನ ಒರೆಸ್ಕೊಳ್ತಾ ಇದ್ದೀನಿ ಬಟ್ಟೆಲೇನೆ. ಸೊ ದೇವ್ರ ಮನೆ ಅಂತ ಸಪ್ರೇಟಾಗಿ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಅದೇ ಬಟ್ಟೆಲೇ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ದೇವ್ರ ಮನೇನ ಪರ್ಕೆಯಿಂದ ಏನು ಗುಡಿಸೋದು ಬೇಡ. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಬಟ್ಟೆಯಿಂದನೇ ಈ ಥರ ಎಳ್ಕೊಂಬಿಟ್ರೆ ಕಸನ ಸರಿ ಹೋಗುತ್ತೆ. ಪರ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಬಟ್ಟೆಯಿಂದನೇ ನೀಟಾಗಿ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ದೇವ್ರ ಮನೆ ಹೊಸ್ಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದೇ ಬಟ್ಟೆಲೇ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಹೊಸ್ಲಿಗೆ ಅರಿಶಿನ ಕುಂಕುಮ ಇಕ್ಕೋದು ತುಂಬಾ ಇಂಪಾರ್ಟೆಂಟ್ ಗೊತ್ತಾ. ಅದು ಒಂದು ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಖಾಲಿ ಬಿಟ್ಟು ನೋಡಿ, ನೀವು ಅರಿಶಿನ ಕುಂಕುಮ ಇಟ್ಟು ನೋಡಿ ಹೊಸ್ಲಿಗೆ, ಅದು ಎಷ್ಟು ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ. ಅರಿಶಿನ ಅನ್ನೋದೇ ತುಂಬ ಪವಿತ್ರ ಅಂತ ಹೇಳ್ಬೋದು ನಮ್ಮ ಹಿಂದೂ ಒಂದು ಸಂಸ್ಕೃತಿಯಲ್ಲಿ. ಹೊಸ್ಲಿಗೆ ಅರಿಶಿನ ಕುಂಕುಮನ ಹಚ್ಚೋದ್ರಿಂದ ಕೂಡ ಪಾಸಿಟಿವ್ ಎನರ್ಜಿನ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಅರಿಶಿನ ಏನಕ್ಕೆ ಹೊಸ್ಲಿಗೆ ಹಚ್ತೀವಿ ಅಂತ ಅಂದರೆ, ಅರಿಶಿನ ಅನ್ನೋದೇ ಒಂದು ಆಗಲೇ ಹೇಳ್ದಂಗೆ ಪವಿತ್ರ. ನಾವೊಂದು ಮೈಲಿಗೆ ಆದಾಗಲೂ ಕೂಡ ಅರಿಶಿನ ನೀರನ್ನ ಚುಮ್ಕಿಸ್ತೀವಿ. ಹಾಗಾಗಿ ಒಳಗಡೆ ಬರಬೇಕಾದ್ರೆ ಏನೇ ಒಂದು ಬ್ಯಾಕ್ಟೀರಿಯಾ ಅಥವಾ ಏನೇ ಒಂದು ಇದ್ರೂ ಕೂಡ ನೆಗೆಟಿವ್ ಎನರ್ಜಿ ಆ ಅರಿಶಿನ ದಾಟಿ ಒಳಗಡೆ ಬರಬಾರ್ದು ಅನ್ನೋ ಒಂದು ರೀಸನಿಗೆ ಹೊಸ್ಲಿಗೆ ನಾವು ಅರಿಶಿನ ಹಚ್ಚೋದು. ಹಾಗಾಗಿ ವಾರಕ್ಕೆ 2 ಸಲ ಆದರೂ ಅಟ್ಲೀಸ್ಟು ಅರಿಶಿನ ಕುಂಕುಮನ ಹಚ್ಕೊಳ್ಳಿ. ಡೈಲಿ ಹಚ್ಚೋದಕ್ಕಾಗಿಲ್ಲ ಅಂತ ಅಂದ್ರೂ ಕೂಡ ವಾರಕ್ಕೆ 2 ಸಲ ಮಂಗಳವಾರ ಅಥವಾ ಶುಕ್ರವಾರ ಆ ಥರ ಹಚ್ಚಿದ್ರೆ ಅದು ಇನ್ನೂ 2 ದಿನ ಇರುತ್ತೆ ಅರಿಶಿನ. ಹಾಗಾಗಿ ಮಿಸ್ ಮಾಡ್ದೇನೆ
ಅರ್ಶಿನ ಕುಂಕುಮ ಹಚ್ಚೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಫಸ್ಲಿಗೆ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕೋದು ಕೂಡ ಅಷ್ಟೇ ತುಂಬಾ ಶ್ರೇಷ್ಠ. ಸೊ ಹಾಗಾಗಿ ರಂಗೋಲಿನೂ ಕೂಡ ಮಿಸ್ ಮಾಡದೆ ಹಾಕಿ. ನಿಮಗೆ ಯಾವ ರೀತಿ ಬರುತ್ತೆ ಆ ರೀತಿ ರಂಗೋಲಿನ ನೀವು ಹಾಕ್ಕೊಳ್ಬೋದು. ಸೊ ಹೊಸ್ಲ ಮೇಲೆ ರಂಗೋಲಿ ಮತ್ತು ಅರ್ಶಿನ ಕುಂಕುಮ ಅದೆಲ್ಲ ಎಷ್ಟು ಚೆನ್ನಾಗಿ ಒಂಥರ ಕಳೆಯಿಂದ ಕೂಡಿರುತ್ತೆ ಗೊತ್ತಾ ಹೊಸಲು. ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಬಾಗಿಲನ್ನ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋದ್ರಿಂದನೂ ಕೂಡ ಒಂದು ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಕೂಡ ತುಂಬ ಒಳ್ಳೆಯ ಅಭ್ಯಾಸ. ಇವಾಗ ಕಳಶಕ್ಕೆ ಎಲೆ ಹಾಕಿ ಹೊಸ ಕಾಯಿನ ಇಟ್ಟೆ. ಹಳೆ ಕಾಯಿ ಒಂಥರ ಆಗಿತ್ತು, ಹಾಗಾಗಿ ನಾನು ಹೊಸ ಕಾಯಿ ತೊಗೊಂಡು ಅದಕ್ಕೆ ಅರಿಶಿನ ಎಲ್ಲ ಹಾಕಿ ಕುಂಕುಮ ಹಾಕಿಬಿಟ್ಟು ಅದನ್ನು ಕೂಡ ಇಟ್ಕೊಂಡೆ. ಇವಾಗ ಹೂವು ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಹೂವು ಹಾಕ್ಬೇಕಾದ್ರೂ ಅಷ್ಟೇ, ನೀವು ಒಂದು ಸ್ವಲ್ಪ ನೀರನ್ನ ಚುಮ್ಕಿಸ್ಬಿಟ್ಟು ಹೂವಾಗೆ ಆಮೇಲಿಂದ ದೇವ್ರಿಗೆ ಅರ್ಪಣೆ ಮಾಡಿ. ಯಾಕೆಂದರೆ ಯಾರ್ಯಾರು ಮುಟ್ಟಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಅಂದರೆ ಇವಾಗ ವ್ಯಾಪಾರ ಮಾಡೋರು ಅಷ್ಟೇ, ಅವರು ಪೀರಿಯಡ್ಸ್ ಆಗಿರ್ಬೋದು ಹೆಂಗಸರಿದ್ದಾಗ, ಅಥವಾ ಮನೇಲಿ ಸೂತ್ಕ ಇರ್ಬೋದು, ಆ ಥರದ್ದು ಎಲ್ಲ ಇರುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ಅಲ್ವಾ, ನಾವು ತೊಗೊಂಡು ಬರ್ತೀವಿ. ಅದಕ್ಕೋಸ್ಕರ ತಂದಾಗ ಹಾಗೆ ಅದನ್ನು ದೇವ್ರಿಗೆ ಅರ್ಪಣೆ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರನ್ನ ಚುಮ್ಕಿಸ್ಬಿಟ್ಟು ಆಮೇಲಿಂದ ದೇವರಿಗೆ ಮುಡಿಸಿ ಹೂವುಗಳನ್ನ. ಅವ್ರು ವ್ಯಾಪಾರ ಮಾಡ್ತಿರ್ತಾರೆ ಅಲ್ವಾ, ಹಾಗಾಗಿ ಅವ್ರಿಗೆ ಅದೆಲ್ಲ ಏನು ಅನಿಸಲ್ಲ, ಅವ್ರು ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾವು ತಂದಾಗ ಅದನ್ನು ನೀಟಾಗಿ ಶುಚಿ ಮಾಡಿಕೊಂಡು ಆಮೇಲಿಂದ ದೇವರಿಗೆ ಅರ್ಪಣೆ ಮಾಡಿದ್ರೆ ಒಳ್ಳೆಯದು. ಇದೆಲ್ಲ ಟಿಪ್ಸ್ನು ನಾನು ನಾರ್ಮಲಾಗಿ ಡೈಲಿ ಫಾಲೋ ಮಾಡ್ತಾ ಇರ್ತೀನಿ. ಅವಾಗ ಯಾವಾಗ ಪೂಜೆ ಮಾಡ್ತೀನಿ ಅವಾಗೆಲ್ಲನೂ. ಸೊ ಹಾಗಾಗಿ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಸೊ ನಿಮಗೆ ಅದು ಒಳ್ಳೆಯದು ಅಂತ ಅನಿಸಿದ್ರೆ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ನಾನು ಹೇಗೆ ಅಂತಂದರೆ, ನನಗೇನಾದರೂ ಒಂದು ಒಳ್ಳೆಯದು ಹೇಳ್ತಿದ್ದಾರೆ ಅಂತಂದರೆ ಸರಿ ಅಂತ ಹೇಳಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ನಾನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅದು ನನಗೆ ಸರಿ ಅನಿಸಿದ್ರೆ. ಕಳಶದ ಸುತ್ತಲೂ ಕೂಡ ಹೂವು ಹಾಕಿ, ಹಾಗೆ ದೀಪದ ಸುತ್ತಲೂ ಕೂಡ ಹೂವು ಹಾಕಿದೆ, ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹೂವಿನ ಅಲಂಕಾರ ಮಾಡಿದ್ರೆ ಅದೊಂದು ಕಳೆ ಅಂತ ಅನಿಸುತ್ತೆ ಅಲ್ವಾ. ಹಾಗೆ ದೀಪಕ್ಕೆ ಇವಾಗ ಜಾವದ ಪೌಡರ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಅದನ್ನು ಹಾಕಿದ್ರೆ ತುಂಬ ಸ್ಮೆಲ್ ಬರುತ್ತೆ, ಮನೆ ತುಂಬ ಘಮ ಅಂತಿರುತ್ತೆ ಅಂತ. ಹಾಗಾಗಿ ಪೌಡರ್ ಇತ್ತು, ಅದು ನಮ್ಮ ಮಾವಂಗೆ ಹೇಳ್ತಾ ಇದೆ ತೊಗೊಂಡು ಬನ್ನಿ ಅಂತ. ಬಟ್ ಅದು ಆಲ್ರೆಡಿ ಮನೆಯಲ್ಲಿತ್ತು. ಇವಾಗ ಮನೆಯೆಲ್ಲ ಶಿಫ್ಟ್ ಮಾಡಬೇಕಾದ್ರೆ ನನಗೆ ಸಿಕ್ತು, ಹಾಗಾಗಿ ಅದನ್ನು ಕೂಡ ಹಾಕಿ ದೀಪಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನೂ ಕೂಡ ಸೇರಿಸ್ಕೊಂಡೆ. ಏನಂದರೆ ಈ ಥರ ಮನೆ ತುಂಬ ಪರಿಮಳ ಬರ್ತಾಯಿದ್ರೆ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಫ್ರೇಗ್ರೆನ್ಸು. ದೇವಸ್ಥಾನದಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ಅಂತ ನನಗನ್ಸುತ್ತೆ. ಹಾಗೆ ಎಲ್ಲ ಹೂವು ಕೂಡ ಇಟ್ಟೆ. ಸೊ ಇವಾಗ ಪೂಜೆ ಮಾಡಿ ಮುಗಿಸ್ಬೇಕು. ನನ್ನ ಮಗಳು ಕೂಡ ಕರೆಕ್ಟಾಗಿ ನಾನು ದೀಪ ಹಚ್ಚೋ ಟೈಮಲ್ಲೇ ಎದ್ಬಿಟ್ಲು. ಹಾಗೆ ಇಲ್ಲಿ ಒಂದು ಪುಟಾಣಿದು ಗ್ಲಾಸ್ ಇತ್ತು, ಆ ಗ್ಲಾಸಿಗೆ ಹೂವುಗಳನ್ನ ಹಾಕಿ ಇಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುತ್ತೆ. ಸೊ ಎಂಟ್ರೆನ್ಸಲ್ಲಿ ಇಡೋದ್ರಿಂದ ಒಂದು ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಾನು ಅದನ್ನು ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಧ್ಯದ ಮನೇಲಿ ಇಡಬೇಕು ಅಂತ ಹೇಳ್ತಾರೆ, ಬಟ್ ನನ್ನ ಮಗಳು ಎಳ್ದಾಕ್ಬಿಡ್ತಾಳೆ, ಹಾಗಾಗಿ ನಾನು ಅಲ್ಲಿ ಇಡ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಸೆಟಪ್ ಎಲ್ಲ ಮಾಡಬೇಕು ಮನೆಯದು. ಅದನ್ನು ಮಾಡಿದಾಗ ಇನ್ನೂ ಕೆಲವೊಂದಷ್ಟು ಟಿಪ್ಸ್ನ ಶೇರ್ ಮಾಡೋಣ, ಒಳ್ಳೆಯ ವಿಷಯಗಳನ್ನ ನಿಮ್ಮ ಜೊತೇಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಯಾವ್ದು ಫಾಲೋ ಮಾಡ್ತಾಯಿದ್ದೀನಿ ಅದನ್ನು. ಸೊ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನಿಮಗೇನಾದರೂ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ನಿಸ್ತೀನಿ. ಇವಾಗ ನಾನು ಹೇಳಿರೋ ಟಿಪ್ಸೆಲ್ಲ ನೀವು ಆಲ್ರೆಡಿ ಫಾಲೋ ಮಾಡ್ತಾ ಇರ್ಬೋದು. ಹಾಗೆ ನಾನು ನಿಮಗೆ ಗೊತ್ತಿಲ್ಲದೆ ಇರೋಂತಹ ಬೇರೆ ಯಾವುದಾದ್ರೂ ಟಿಪ್ಸ್ನೂ ಕೂಡ ಕೊಟ್ಟಿರ್ಬೋದು. ನೀವು ಯಾವುದಾದ್ರು ಟಿಪ್ಸ್ನ ಫಾಲೋ ಮಾಡ್ತೀರಾ ಇದನ್ನೆಲ್ಲ ಬಿಟ್ಟು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಸೊ ನಾನು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ. ದೀಪ ಎಲ್ಲ ಹಚ್ಚಿ ದೇವರಿಗೆ ಕೈ ಮುಗಿತಾ ಇದ್ದೆ. ಅದೇ ಟೈಮಲ್ಲಿ ಕರೆಕ್ಟಾಗಿ ಬಂದಳು ನನ್ನ ಮಗಳೂ ಕೂಡ. ಸೊ ಅವಳನ್ನ ಎತ್ಕೊಂಡು ಕೂಡ ಒಂದು ಸ್ವಲ್ಪ ದೇವ್ರ ಹತ್ರ ನಮಸ್ಕಾರ ಮಾಡಮ್ಮ, ಹಂಗೆ ಮಾಡಮ್ಮ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೆ. ಅವಳಿಗೂ ಅಭ್ಯಾಸ ಆಗಲಿ ಅದು ಈಗಲಿಂದಾನೆ ಅಂತ ಹೇಳಿ. ಮೊದಲು ಕಾಯಿ ಇಟ್ಟಿದ್ರಲ್ವ, ಅದನ್ನು ಕೂಡ ಒಡೆದ್ಬಿಟ್ಟು ಅದಕ್ಕೂ ಅರ್ಶಿನ ಕುಂಕುಮ ಇಟ್ಟೆ, ಕರ್ಪೂರ ಹಚ್ಚಿ ಹಾಗೆ ವಿಭೂತಿ ಎಲ್ಲನೂ ಕೂಡ ಹಚ್ಚಿದೆ. ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗಳು ಎದ್ಬಿಟ್ಲು, ಅವಳಿಗೂ ಕೂಡ ಊಟದ ಟೈಮ್ ಆಗಿತ್ತು ಪಾಪ. ಹಾಗಾಗಿ ಅವಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ಬೇಗ ನಾನು ಮಾಡಿ ಮುಗಿಸ್ಬಿಟ್ಟೆ. ಅದ್ರದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಕೆಲವೊಂದಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನೂ ಒಂದು ಹೇಳಬೇಕಂತಂದರೆ, ನಾವು ಈ ಧೂಪ ಏನು ಹಚ್ತೀವಿ ಆ ಧೂಪನ ಮನೆ ತುಂಬ ಕೂಡ ಹೊಗೆ ಕೊಡಬೇಕು, ಮೂಲೆಗೂ ಕೂಡ. ಆ ಒಂದು ಘಮ ಏನಿದೆ ಅದು ಎಲ್ಲ ಮೂಲೆಗೂ ಕೂಡ ಹರಡಬೇಕು. ಆವಾಗ ನೆಗೆಟಿವ್ ಎನರ್ಜಿ ಅನ್ನೋದು ಕೂಡ ರಿಮೂವ್ ಆಗುತ್ತೆ ಅಂತ ಹೇಳಿ ನಾನು ಕೇಳಿದ್ದೀನಿ.
ಸೊ ಹಾಗಾಗಿ ಈ ಒಂದು ಧೂಪನ ಹಚ್ಚಿಬಿಟ್ಟು ಅದನ್ನು ಪ್ರತಿಯೊಂದು ಮೂಲೆಗೂ ಕೂಡ ತೋರಿಸ್ಬೇಕು. ಅದಿರದೆ ಹೇಳಿದ್ನಲ್ವ, ಅದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗೆ ಕರ್ಪೂರ ಹಚ್ಚದೇನೆ ಯಾವುದೇ ಒಂದು ಪೂಜೆ ಕೂಡ ಸಂಪೂರ್ಣ ಆಗಲ್ವಂತೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಕರ್ಪೂರನೂ ಕೂಡ ಹಚ್ಚಿ ಬೆಳಗಬೇಕು. ಈ ಒಂದು ಟಿಪ್ಸ್ ನನಗೆ 4-5 ತಿಂಗಳ ಹಿಂದೆ ಗೊತ್ತಾದಾಗ್ಲಿಂದನೂ ಕೂಡ ನಾನು ಪೂಜೆ ಎಲ್ಲ ಆದಮೇಲೆ ಕರ್ಪೂರನ ಹಚ್ತೀನಿ. ಸೊ ಕರ್ಪೂರ ಹಚ್ಚಿದಾಗ್ಲೇ ಪೂಜೆ ಸಂಪೂರ್ಣ ಆಗೋದಂತೆ. ಸೊ ಈ ರೀತಿಯಾಗಿ ಪೂಜೆನ ಮಾಡಿದೆ. ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೇವ್ರ ಮನೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ನ ಕೊಡ್ತಾಯಿತ್ತು. ಘಮ ಆಗಿರ್ಬೋದು ಎಲ್ಲವೂ ಕೂಡ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.